ಭೂಗೋಳಶಾಸ್ತ್ರ ಭಾರತದ ಭೌಗೋಳಿಕ ಸ್ಥಾನ ಮತ್ತು ಭೌತಿಕ ಲಕ್ಷಣಗಳು. ರೋಮನ್ ನಂಬರ್ 1 ಸೂಕ್ತವಾದ ಪದಗಳೊಂದಿಗೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಪ್ರಶ್ನೆ 1 ಭಾರತ ಎಂಬ ಹೆಸರು ಸಿಂಧೂ ನದಿಯಿಂದ ಬಂದಿದೆ. ಪ್ರಶ್ನೆ 2 ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. 3 ಭಾರತದ ಮಧ್ಯಭಾಗದಲ್ಲಿ 23 ಉತ್ತರ ಅಕ್ಷಾಂಶ ಹಾದು ಹೋಗುತ್ತದೆ. ಪ್ರಶ್ನೆ 4 ಪ್ರಮುಖ ಭೂಪ್ರದೇಶವನ್ನು ಹೊಂದಿರುವ ಭಾರತದ ಕರಾವಳಿ ರೇಖೆಯು 6,100 ಕಿಲೋಮೀಟರ್. ಪ್ರಶ್ನೆ 5 ಭಾರತೀಯ ಇಲ್ಲಿ ಭೌತಶಾಸ್ತ್ರ ಆಗಿದೆ, ಅದನ್ನು ಭೂಸ್ವರೂಪವನ್ನು ಅಂತ ಬರ್ಕೊಳ್ಳಿ 4 ಪ್ರಮುಖ ಭಾಗಗಳಾಗಿ ವಿಂಗಡಿಸಲಾಗಿದೆ. 6 ಗ್ರೇಟರ್ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ. ಪ್ರಶ್ನೆ 7 ವಿಶ್ವದ ಅತಿ ಎತ್ತರದ ಪರ್ವತ ಶಿಖರವೆಂದರೆ ಮೌಂಟ್ ಎವರೆಸ್ಟ್. ಪ್ರಶ್ನೆ 8 ಉತ್ತರ ಭಾರತದ ಬಯಲು ಮೆಕ್ಕಲು ಮಣ್ಣಿನಿಂದ ಮಾಡಲ್ಪಟ್ಟಿದೆ. 9 ಕರ್ನಾಟಕದಲ್ಲಿರುವ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಎಂದು ಕರೆಯುತ್ತಾರೆ. ರೋಮನ್ ನಂಬರ್ 2 ಗುಂಪುಗಳಲ್ಲಿ ಚರ್ಚಿಸಿದ ನಂತರ ಈ ಕೆಳಗಿನವುಗಳಿಗೆ ಉತ್ತರಿಸಿ. ಪ್ರಶ್ನೆ 10 ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿ ನೆಲೆಗೊಂಡಿದೆ? ಆಗ್ನೇಯ. ಪ್ರಶ್ನೆ 11 ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ? ಉತ್ತರ ಉತ್ತರಾರ್ಧಗೋಳದಲ್ಲಿ. ಪ್ರಶ್ನೆ 12 ಭಾರತದ ಮುಖ್ಯ ಭೂಭಾಗದ ದಕ್ಷಿಣ ತುದಿ ಯಾವುದು? ಉತ್ತರ ಕನ್ಯಾಕುಮಾರಿ. ಪ್ರಶ್ನೆ 13 ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ? ಉತ್ತರ ನಿಕೋಬಾರ್ ದ್ವೀಪದಲ್ಲಿ. ಪ್ರಶ್ನೆ 14 ಹಿಮಾಲಯದ ತಪ್ಪಲಿನ ಇನ್ನೊಂದು ಹೆಸರೇನು? ಉತ್ತರ ಶಿವಾಲಿಕ್ ಶ್ರೇಣಿ. ಪ್ರಶ್ನೆ 15 ಭಾರತದಲ್ಲಿ ಇತ್ತೀಚೆಗೆ ರೂಪುಗೊಂಡ ಭೂಭಾಗ ಯಾವುದು? ಉತ್ತರ ಶಿವಾಲಿಕ್. 6 ಹಿಮಾಲಯ ಪರ್ವತದಿಂದಾಗುವ ಪ್ರಯೋಜನಗಳು ಯಾವುವು? 1 ಭಾರತಕ್ಕೆ ರಕ್ಷಣೆಯನ್ನು ನೀಡುತ್ತದೆ. 2 ಉತ್ತರದ ಏಷ್ಯಾದಿಂದ ಬೀಸುವ ಶೀತ ಗಾಳಿಯನ್ನು ತಡೆಯುತ್ತದೆ. 3 ಇದು ನದಿಗಳ ಉಗಮ ಸ್ಥಾನವಾಗಿದೆ. 4 ಜಲವಿದ್ಯುತ್ತಿಗೆ ಅನುಕೂಲಕರವಾಗಿದೆ. 5 ಇದು ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿದೆ. 6 ವಿವಿಧ ಸಸ್ಯ ಹಾಗೂ ಪ್ರಾಣಿ ಸಂಕುಲಗಳಿವೆ. 7 ಅಪಾರವಾದ ಖನಿಜ ಸಂಪನ್ಮೂಲಗಳಿವೆ. 8 ಅನೇಕ ಪ್ರವಾಸ ಹಾಗೂ ಧಾರ್ಮಿಕ ಕೇಂದ್ರಗಳಿವೆ. ಪ್ರಶ್ನೆ 17 ಪರ್ಯಾಯ ಪ್ರಸ್ಥಭೂಮಿಯು ಹೊಂದಿರುವ ವ್ಯಾಪ್ತಿಯನ್ನು ವಿವರಿಸಿ. ಉತ್ತರ ಇದು ಉತ್ತರದ ಅರಾವಳಿ ಮೈದಾನದಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೂ ಹರಡಿದೆ. 2 ಪಶ್ಚಿಮ ಘಟ್ಟಗಳಿಂದ ಪೂರ್ವದ ರಾಜ್ಮಹಲ್ಗಳವರೆಗೆ ವಿಸ್ತರಿಸಿದೆ. 3 ಇದರ ಒಟ್ಟು ಕ್ಷೇತ್ರ 16 ಲಕ್ಷ ಚದರ ಕಿಲೋಮೀಟರ್. 4 ಇದು ಸುಮಾರು 1400 ಕಿಲೋಮೀಟರ್ ಅಗಲವಾಗಿದೆ. 5 ಪರ್ಯಾಯ ಪ್ರಸ್ಥಭೂಮಿಯು ತ್ರಿಕೋನಾಕಾರದಲ್ಲಿದೆ. ಪ್ರಶ್ನೆ 18 ಶಿವಾಲಿಕ್ ಶ್ರೇಣಿಯನ್ನು ಕುರಿತು ಬರೆಯಿರಿ. ಉತ್ತರ 1 ಹಿಮಾಲಯ ಪರ್ವತದಲ್ಲಿ ಇದು ಇತ್ತೀಚೆಗೆ ನಿರ್ಮಾಣವಾದದ್ದು. 2 ಇದು ಅತ್ಯಂತ ಕಡಿಮೆ ಎತ್ತರವನ್ನು ಹೊಂದಿದೆ. 3 ಇದನ್ನು ಹಿಮಾಲಯದ ಪಾದ ಬೆಟ್ಟಗಳು ಎಂದು ಕರೆಯುತ್ತಾರೆ. 4 ಇಲ್ಲಿ ಅನೇಕ ಡೂನ್ಗಳಿವೆ. ಪ್ರಶ್ನೆ 19 ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ? ಉತ್ತರ 1 ನೀರಾವರಿ ಮತ್ತು ಕೃಷಿಗೆ ಸೂಕ್ತವಾಗಿದೆ. 2 ಇದು ದೀರ್ಘಕಾಲಿಕ ನದಿಗಳು ಮತ್ತು ವಿಶಾಲವಾದ ಫಲವತ್ತಾದ ಮೆಕ್ಕಲು ಮಣ್ಣನ್ನು ಹೊಂದಿದೆ. 3 ಕೈಗಾರಿಕೀಕರಣ, ನಗರೀಕರಣ ಮತ್ತು ವ್ಯಾಪಾರಕ್ಕೆ ಉಪಯುಕ್ತವಾಗಿದೆ. 4 ಹಲವಾರು ಯಾತ್ರಾ ಕೇಂದ್ರಗಳು ಇಲ್ಲಿ ನೆಲೆಗೊಂಡಿವೆ. ಪ್ರಶ್ನೆ ಸಂಖ್ಯೆ 20 ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿರುವ ವ್ಯತ್ಯಾಸಗಳನ್ನು ತಿಳಿಸಿ. ಮೊದಲನೇದಾಗಿ ಪಶ್ಚಿಮ ಘಟ್ಟಗಳು. 1 ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿವೆ. ಪೂರ್ವ ಘಟ್ಟಗಳು. 1 ದಕ್ಕನ್ ಪ್ರಸ್ಥಭೂಮಿಯ ಪೂರ್ವದಲ್ಲಿದೆ. 2 ಇವು ಎತ್ತರವಾಗಿವೆ. ಪೂರ್ವ ಘಟ್ಟಗಳು ಎತ್ತರವಾಗಿಲ್ಲ. ಪಶ್ಚಿಮ ಘಟ್ಟಗಳು ಇವು ನಿರಂತರವಾಗಿವೆ. ಪೂರ್ವ ಘಟ್ಟಗಳು ಇವು ನಿರಂತರವಾಗಿಲ್ಲ. ಪಶ್ಚಿಮ ಘಟ್ಟಗಳು ಇಲ್ಲಿ ಹೆಚ್ಚು ನದಿಗಳು ಹುಟ್ಟುತ್ತವೆ. ಪೂರ್ವ ಘಟ್ಟ ಇಲ್ಲಿ ಹೆಚ್ಚು ನದಿ ಕಣಿವೆಗಳಿವೆ.